ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಕೇಸರಿ ಬಾತ್ ಹೆಂಗೆ ಮಾಡೋದಂತ ಭಾಳ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮ್ಯಾಗ ಒಂದು ಪಾತ್ರೆ ಇಟ್ಕೊಳ್ರಿ. ಸ್ವಲ್ಪ ಬಿಸಿ ಆದ್ಮ್ಯಾಗ ಸ್ವಲ್ಪ ತುಪ್ಪ ಹಾಕೊಳ್ರಿ. ಅದಕ್ಕೆ ಆ ತುಪ್ಪದಾಗ ಗೋಡಂಬಿ ಒಣ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ರಿ, ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ರಿ. ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 4 ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಲವಂಗ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಲವಂಗ ಭಾಳ ಇಂಪಾರ್ಟೆಂಟ್. ಅದು ಫ್ರೇಗ್ರೆನ್ಸ್ ಚಲೋ ಬರ್ತೈತೆ ರೀ, ಸ್ಮೆಲ್ಲ ಭಾಳ ಚಲೋ ಬರ್ತೈತೆ ರೀ ಅದರಿಂದ. ಅದು ಲವಂಗ ಫ್ರೈ ಮಾಡಿ ತಗೊಂಡ್ಮ್ಯಾಗ ಅದಕ್ಕೆ 1 ಕಪ್ ಅಷ್ಟು ನಾನು ಸೂಜಿ ರವೆ ಹಾಕೀನಿ ರೀ. 1 ಕಪ್ ಅಷ್ಟು ಸೂಜಿ ರವೆ ಹಾಕಿ ಅದ್ರ ಮ್ಯಾಗ 1 ಸ್ಪೂನ್ ತುಪ್ಪ ಹಾಕೀನಿ ರೀ. ವಾಪಸ್ ಅದನ್ನು ಫ್ರೈ ಮಾಡ್ಕೊತೀನಿ ರೀ, ಚೆಂದಂಗೆ ಹುರ್ಕೊತೀನಿ ರೀ ಅದನ್ನು. ಮತ್ತೆ ಹೊಳ್ಳಿ ವಾಪಸ್ ಹುರ್ಕೊಂಡ್ಬಿಟ್ಟು ನಿಧಾನಕ್ಕೆ ಹುರ್ಕೊಳ್ರಿ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು. ಇವಾಗ ಈ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಇವಾಗ ಫ್ರೈ ಆಗೈತೆ ನೋಡಿರಿ ಪರ್ಫೆಕ್ಟಂಗೆ. 1 ಕಪ್ ರವೆಗೆ ನಾನು 3.5 ಕಪ್ ಅಷ್ಟು ನೀರು ಹಾಕ್ತೀನಿ ರೀ. 1 ಕಪ್ ರವೆ ತೊಗೊಂಡ್ರೆ 3.5 ಕಪ್ ಅಷ್ಟು ನಾನು ನೀರು ಹಾಕ್ತೀನಿ ರೀ. 3.5 ಕಪ್ ನೀರು ಹಾಕಿದ್ಮ್ಯಾಗ ಅದು ಚಲೋ ತಂಗೆ ಬಾಯ್ಲ್ ಆಗ್ಬೇಕು ರೀ. ಅದು ಫುಲ್ ಎಲ್ಲ ಬಾಯ್ಲ್, ನೀರೆಲ್ಲ ಆವಿಯಾಗಿ ಹೋಗಬೇಕು. ಅಲ್ಲಿ ತನಕ ನಾನು ಅದನ್ನು ಕುದಿಸ್ತೀನಿ ರೀ. ಇನ್ನೂ ಇಲ್ಲ, ನೀರಿದೆ ರೀ ಸ್ವಲ್ಪ, ಫುಲ್ ಕಂಪ್ಲೀಟಾಗಿ ನೀರೆಲ್ಲ ಹೋಗ್ಬೇಕ್ರಿ. ಅದು ಈ ಥರ ಆಗ್ಬೇಕು ನೋಡ್ರಿ. ಇವಾಗ ಪರ್ಫೆಕ್ಟ್ ಐತ್ರಿ ಇದು. ನಾನು 1 ಕಪ್ ರವೆಗೆ 1 ಕಪ್ ಅಷ್ಟು ಸಕ್ರೆ ತೊಗೊಂಡೀನಿ ರೀ ನಾನು. ನೀವು 1 ಕಪ್ ರವೆಗೆ 1.5 ಕಪ್ ಅಷ್ಟು ಸಕ್ರೆ ತೊಗೊಳ್ರಿ, ಏನಾಗಲ್ಲ, ಅದು ಟೇಸ್ಟ್ ಚಲೋ ಇರ್ತೈತೆ ರೀ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ತೈತೆ ರೀ ಅದು. ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡೀನಿ ರೀ, ಸ್ವಲ್ಪ ಏಲಕ್ಕಿ ಹಾಕ್ಕೊಂಡೀನಿ ರೀ. ಇವಾಗ ಮತ್ತೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನು ಚೆಂದಂಗೆ. ಪರ್ಫೆಕ್ಟಾಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಇದು. ಇವಾಗ ಮೋಡ ಜಾಸ್ತಿ ಐತ್ರಿ, ಇಲ್ಲಿ ಮೋಡ ಜಾಸ್ತಿ ಇರೋದ್ರಿಂದ ವಿಡಿಯೋ ಎಲ್ಲ ಕತ್ಲು ಬಂದೈತ್ರಿ ಇದು. ಅದಕ್ಕೋಸ್ಕರ ನಾನು ಸ್ವಲ್ಪ ಕತ್ಲು ಅನ್ಸಂತ ಅದೇ ಮಿಕ್ಸ್ ಮಾಡ್ಕೋದ್ರ ಜೊತೆಗೆ ಸ್ವಲ್ಪ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ, ಅದಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ ನಾನು. ನೋಡ್ರಿ ಇವಾಗ ಪರ್ಫೆಕ್ಟಾಗಿ ನಿಧಾನಕ್ಕೆ ನೀವು ಫ್ರೈ ಇದು ಮಾಡ್ಕೊಂಡ್ರೆ ಬರತ್ರಿ. ಇವಾಗ ನೋಡ್ರಿ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೊತೀನಿ ರೀ. ತುಪ್ಪ ಹಾಕ್ಕೊಂಡು ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಪರ್ಫೆಕ್ಟಾಗಿರೋ ಕೇಸರಿ ಬಾತು ರೆಡಿ ಆಯ್ತು ನೋಡ್ರಿ. ಎಷ್ಟು ಚಂದ ಬಂದೈತೆ ನೋಡ್ರಿ, ಕಲರ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟಾಗಿ ಕೇಸರಿ ಬಾತ್ ರೆಡಿ ಐತ್ರಿ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ರೀ. ನಾವು ಹೊಸಬ್ರದೀವ್ರಿ, ನಮ್ಮ ಚಾನಲ್ಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಮರಿಬೇಡ್ರಿ, ನಮ್ಮ ಚಾನಲ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ನಾವು ಸ್ವಲ್ಪ ಬೆಳಿಬೇಕಂತ ಆಸೆ ಐತಿ. ಪರ್ಫೆಕ್ಟಾಗಿರೋ ಕೇಸರಿ ಬಾತು ಮಸ್ತ್ ಆಗೈತೆ ನೋಡ್ರಿ ಹೆಂಗಾಗೈತೆ ಅಂತ ಹೇಳಿ ಅಂದ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.